ನಮಸ್ಕಾರ ಸ್ನೇಹಿತರೆ, ದಿನದ ಎಲ್ಲ ಪ್ರಮುಖ ಸುದ್ದಿಗಳಿಗೆ ಸ್ವಾಗತ. ಮೊದಲಿಗೆ ಇರಾನ್ ಅಮೆರಿಕಕ್ಕೆ ಕೊಟ್ಟಿರುವ ಎಚ್ಚರಿಕೆ ಬಗ್ಗೆ ನೋಡೋದಾದರೆ, ಟ್ರಂಪ್ ಹೊಸ ದಾಳಿ ಹೋಲ್ಡ್ ಮಾಡಿದ್ದೀವಿ ಅಂತ ಹೇಳಿದ ಬೆನ್ನಲ್ಲೇ ಇರಾನ್ ಇನ್ನಷ್ಟು ಆಕ್ರಮಣಕಾರಿಯಾಗಿದೆ. ಮತ್ತೆ ನಮ್ಮ ಮೇಲೆ ದಾಳಿ ಮಾಡಿದರೆ ಯುದ್ಧ ಹೊಸ ಹಂತಕ್ಕೆ ಹೋಗುತ್ತೆ, ಕೆಂಪು ಸಮುದ್ರದಿಂದ ಹಾರ್ಮುಜ್ ಜಲಸಂಧಿಯವರೆಗೂ ಎಲ್ಲೆಲ್ಲೂ ಬೆಂಕಿ ಹೊತ್ತಿಕೊಳ್ಳುತ್ತೆ ಅಂತ ಇರಾನ್ ಸೇನೆ ಎಚ್ಚರಿಕೆ ಕೊಟ್ಟಿದೆ. ವಿಶೇಷವಾಗಿ ಯೆಮೆನ್ನ ಹೌತಿ ಪಡೆಗಳನ್ನು ಬಳಸಿ ಹೊಸ ಫ್ರಂಟ್ ಓಪನ್ ಮಾಡಬಹುದು ಅನ್ನೋ ಸುಳಿವು ಕೂಡ ಕೊಟ್ಟಿದೆ. ಆದರೆ ಜಾಗತಿಕ ತೈಲ ಸಾಗಣೆಗೂ ದೊಡ್ಡ ಹೊಡೆತ ಬೀಳಬಹುದು ಅನ್ನೋದು ಆತಂಕ ಶುರುವಾಗಿದೆ. ಇದಕ್ಕಿಂತ ದೊಡ್ಡ ವಿಷಯ ಏನಂದರೆ, ಅಮೆರಿಕ ಜೊತೆ ಮಾತುಕತೆಗೆ ಇರಾನ್ ಭಾರಿ ಷರತ್ತು ಹಾಕಿದೆ. ನಮ್ಮ ಹಣ ಬಿಡುಗಡೆ ಮಾಡಬೇಕು, ಅಮೆರಿಕನ್ ಸೇನೆ ಹಿಂದಕ್ಕೆ ಹೋಗಬೇಕು, ಇಸ್ರೇಲ್ ದಾಳಿ ನಿಲ್ಲಬೇಕು, ಆಗ ಮಾತ್ರ ಮಾತುಕತೆ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಅಂದರೆ ಪರಿಸ್ಥಿತಿ ಸದ್ಯಕ್ಕೆ ಶಾಂತಿಯಾಗುವ ಲಕ್ಷಣ ಕಾಣಿಸ್ತಿಲ್ಲ. ಇದರ ಮಧ್ಯೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಬರೋದು ಅಧಿಕೃತವಾಗಿ ಕನ್ಫರ್ಮ್ ಆಗಿದೆ. ಸೆಪ್ಟೆಂಬರ್ನಲ್ಲಿ ದೆಹಲಿಯಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗರ ಸಭೆಯಲ್ಲಿ ಪುಟಿನ್ ಭಾಗವಹಿಸಲಿದ್ದಾರೆ. ಚೀನಾ, ಬ್ರೆಜಿಲ್ ಸೇರಿದಂತೆ ಹಲವಾರು ರಾಷ್ಟ್ರಗಳ ನಾಯಕರು ಕೂಡ ಬರ್ತಿದ್ದಾರೆ. ಜಗತ್ತಿನ ಪವರ್ ಬ್ಯಾಲೆನ್ಸ್ ಬದಲಾಗ್ತಾ ಇದೆ ಅನ್ನೋದು ಚರ್ಚೆ ಈಗ ಜೋರಾಗಿದೆ. ಇತ್ತ ಪಾಕಿಸ್ತಾನ ಮತ್ತೆ ತನ್ನನ್ನೇ ತಾನು ಟ್ರೋಲ್ ಮಾಡಿಸಿಕೊಂಡಿದೆ. ನಾವು ಭಾರತದ 2 ಏರ್ಬೇಸ್ ಧ್ವಂಸ ಮಾಡಿದ್ದೀವಿ ಅಂತ ಪಾಕ್ ಸೇನಾ ಅಧಿಕಾರಿ ಹೇಳಿದ್ರು. ಆದರೆ ಭಾರತದಲ್ಲಿ ಆ ಹೆಸರಿನ ಏರ್ ಬೇಸ್ಗಳೇ ಇಲ್ಲ ಅನ್ನೋದು ಗೊತ್ತಾದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೋಲ್ ಶುರುವಾಗಿದೆ. ಯುದ್ಧಕ್ಕಿಂತ ಮೊದಲು ಮ್ಯಾಪ್ ಆದರೂ ನೋಡ್ಕೊಳ್ಳಿ ಅಂತ ಜನ ಪಾಕಿಸ್ತಾನವನ್ನು ಕೆಣಕುತ್ತಿದ್ದಾರೆ. ಇನ್ನು ತಮಿಳುನಾಡು ರಾಜಕೀಯದಲ್ಲಿ ದೊಡ್ಡ ವಿವಾದ ಸೃಷ್ಟಿಯಾಗಿದೆ. ನಟ ವಿಜಯ್ LTE ಮುಖ್ಯಸ್ಥ ಪ್ರಭಾಕರನ್ ಕುರಿತು ಆಗಿದ್ದ ಪೋಸ್ಟ್ ಈಗ ರಾಜಕೀಯ ಬಿರುಗಾಳಿ ಎಬ್ಬಿಸಿದೆ. ರಾಜೀವ್ ಗಾಂಧಿ ಹತ್ಯೆ ಮಾಡಿದ ಸಂಘಟನೆಗೆ ಸಪೋರ್ಟ್ ಕೊಡ್ತೀರಾ ಅಂತ ಕಾಂಗ್ರೆಸ್ ಬೆಂಬಲಿಗರು ಪ್ರಶ್ನೆ ಕೇಳುತ್ತಿದ್ದಾರೆ. ವಿಜಯ್ ರಾಜಕೀಯ ಎಂಟ್ರಿ ಕೊಡ್ತಿರೋ ಸಮಯದಲ್ಲಿ ಈ ವಿವಾದ ದೊಡ್ಡ ತಲೆನೋವು ಆಗ್ತಿದೆ. ಇತ್ತ ಕರ್ನಾಟಕದಲ್ಲಿ ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಹೀಗಾಗಿ ಇವತ್ತು ಬಸ್ ಬಂದಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ದುಬಾರಿ ಆನೆ ಶಿಬಿರದಲ್ಲೂ ದುರ್ಘಟನೆ ನಡೆದಿದೆ. ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದೆ. ಇನ್ನು ನಟ ದರ್ಶನ್ ಬಗ್ಗೆ ಹರಿದಾಡಿದ್ದ ಜೈಲಿನಲ್ಲಿ ಆತ್ಮಹತ್ಯೆ ಯತ್ನ ಸುದ್ದಿ ಸಂಪೂರ್ಣ ಸುಳ್ಳು ಅಂತ ಜೈಲು DGP ಸ್ಪಷ್ಟಪಡಿಸಿದ್ದಾರೆ. ನೀಟ್ ಪೇಪರ್ ಲೀಕ್ ಪ್ರಕರಣ ಮತ್ತಷ್ಟು ಗಂಭೀರವಾಗುತ್ತಿದೆ. CBI ಈಗ ನೇರವಾಗಿ NTA ಅಧಿಕಾರಿಗಳನ್ನೇ ವಿಚಾರಣೆ ಮಾಡುತ್ತಿದೆ. ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿದವರ ಲಿಸ್ಟ್ ಕೂಡ CBIಗೆ ಸಿಕ್ಕಿದೆ. ದೊಡ್ಡ ತಲೆಗಳು ಸಿಲುಕೋ ಸಾಧ್ಯತೆ ಇದೆ ಅನ್ನೋ ಮಾತು ಕೇಳಿಬರುತ್ತಿದೆ. ಇನ್ನು ನಾರ್ವೆ ಭೇಟಿಯಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ 5 ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಕ್ಲೀನ್ ಎನರ್ಜಿ, ಆಫ್ಶೋರ್ ವಿಂಡ್ ಎನರ್ಜಿ, ಜಿಯೋ ಸೈನ್ಸ್ ಮತ್ತು ಸಂಶೋಧನೆಗಳ ಕ್ಷೇತ್ರಗಳಲ್ಲಿ ಒಪ್ಪಂದಗಳಾಗಿವೆ. ಇದೇ ವೇಳೆ ಯುರೋಪಿನ ಹಲವು ರಾಷ್ಟ್ರಗಳ ನಾಯಕರ ಜೊತೆ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಪ್ರವಾಸದಲ್ಲಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಮೆರಿಟೈಮ್ ಸೆಕ್ಯುರಿಟಿ, ರಕ್ಷಣಾ ಉತ್ಪಾದನೆ ಮತ್ತು AI ಕ್ವಾಂಟಮ್ ಟೆಕ್ನಾಲಜಿ ಸಹಕಾರ ಕುರಿತು ಒಪ್ಪಂದಗಳಾಗಿವೆ. ಇನ್ನು ದೇಶಾದ್ಯಂತ ಔಷಧಿ ವ್ಯಾಪಾರಿಗಳು ಮೇ 20ರಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಆನ್ಲೈನ್ ಮೆಡಿಸಿನ್ ಮಾರಾಟದಿಂದ ಸಣ್ಣ ಮೆಡಿಕಲ್ ಅಂಗಡಿಗಳಿಗೆ ಹೊಡೆತ ಬಿದ್ದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಕೆಲವು ಕಡೆ ಔಷಧಿ ಸರಬರಾಜಿನಲ್ಲಿ ವ್ಯತ್ಯಯಗಳು ಸಾಧ್ಯವಾಗುತ್ತಿವೆ. ಇನ್ನು ಬಿಸಿಲಿನ ತೀವ್ರತೆಯಿಂದ ಭಾರತದ ವಿದ್ಯುತ್ ಬೇಡಿಕೆ ಹೊಸ ದಾಖಲೆ ಬರೆದಿದೆ. ಗರಿಷ್ಠ ಬೇಡಿಕೆ 250 ವ್ಯಾಟ್ ದಾಟಿದೆ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸ್ವಲ್ಪ ಕುಸಿತ ಕಂಡಿವೆ. ಆದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳು ಉತ್ತಮ ಪ್ರದರ್ಶನ ನೀಡಿವೆ. ಅಮೆರಿಕ ಇರಾನ್ ಉದ್ವಿಗ್ನತೆ, ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಮತ್ತು ರೂಪಾಯಿ ಮೌಲ್ಯ ಕುಸಿತ ಮಾರುಕಟ್ಟೆ ಮೇಲೆ ಒತ್ತಡ ತರುತ್ತಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ಮತ್ತೆ ಏರಿಕೆ ಕಂಡು ಬಂದಿದೆ. 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ ಏರಿಕೆಯಾಗಿದೆ. ಬೆಳ್ಳಿ ಬೆಲೆಯೂ ಹೆಚ್ಚಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.